ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ನಿತಿನ್ ನಬೀನ್ ಅವರನ್ನ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ ಮತ್ತು ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ಯುವ ನಾಯಕ ತಮ್ಮ ಬಾಸ್ ಆಗಿರುತ್ತಾರೆ ಎಂದು ಘೋಷಣೆ ಮಾಡಿದ್ದಾರೆ. ದೆಹಲಿಯ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ನಡೆದಂತ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದಂತ ಮೋದಿ 45 ವರ್ಷದ ನಬೀನ್ ಅವರನ್ನ ಭಾರತದಲ್ಲಿ ದೊಡ್ಡ ಬದಲಾವಣೆಗೆ ಸಾಕ್ಷಿಯಾದ ಪೀಳಿಗೆಗೆ ಸೇರಿದ ಸಹಸ್ರಮಾನದ ವ್ಯಕ್ತಿ ಅಂತ ಬಣ್ಣಿಸಿದ್ದಾರೆ. ಇನ್ನು ಪಕ್ಷದ ವಿಷಯಗಳಿಗೆ ಬಂದಾಗ ಗೌರವಾನ್ವಿತ ನಿತಿನ್ ನಬೀನ್ ಜಿ, ನಾನು ಒಬ್ಬ ಕೆಲಸಗಾರ ಮತ್ತು ನೀವು ನನ್ನ ಬಾಸ್. ಈಗ ಗೌರವಾನ್ವಿತ ನಿತಿನ್ ನಬೀನ್ ನಮ್ಮೆಲ್ಲರ ಅಧ್ಯಕ್ಷರಾಗಿದ್ದಾರೆ. ಅವರ ಜವಾಬ್ದಾರಿ ಕೇವಲ ಬಿಜೆಪಿಯನ್ನು ನಿರ್ವಹಿಸುವುದು ಮಾತ್ರವಲ್ಲ, ಎಲ್ಲ ಎನ್ಡಿಎ ಮಿತ್ರ ಪಕ್ಷಗಳ ನಡುವೆ ಸಮನ್ವಯವನ್ನ ಖಚಿತಪಡಿಸಿಕೊಳ್ಳುವುದು ಕೂಡ ಆಗಿದೆ. ನಬೀನ್ ಬಾಲ್ಯದಲ್ಲಿರುವಾಗ ಜನರು ರೇಡಿಯೋದಲ್ಲಿ ಸುದ್ದಿಗಳನ್ನ ಕೇಳ್ತಾ ಇದ್ರು. ಈಗ ಕೃತಕ ಬುದ್ಧಿಮತ್ತೆಯನ್ನ ಬಳಸುವುದರಲ್ಲಿ ಪಾರಂಗತರಾಗಿರುವ ಪೀಳಿಗೆಗೆ ನಬೀನ್ ಸೇರಿದ್ರು. ಅವರಿಗೆ ಯುವ ಶಕ್ತಿ ಮತ್ತು ಅಪಾರ ಅನುಭವ ಇದೆ. ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿ ಅವರ ನೇತೃತ್ವದಲ್ಲಿ ಬಿಜೆಪಿ ಶೂನ್ಯದಿಂದ ಶಿಖರಕ್ಕೆ ಪ್ರಯಾಣವನ್ನ ಬೆಳೆಸಿತು. ಈ ಶತಮಾನದಲ್ಲಿ ಎಂ ವೆಂಕಯ್ಯ ನಾಯ್ಡು ಮತ್ತು ನಿತಿನ್ ಗಡ್ಕರಿ ಅವರಂತಹ ನಾಯಕರು ನಮ್ಮ ಅನೇಕ ಹಿರಿಯ ಸಹೋದ್ಯೋಗಿಗಳೊಂದಿಗೆ ಸಂಘಟನೆಯನ್ನ ವಿಸ್ತರಿಸಿದ್ರು. ರಾಜನಾಥ್ ಜಿ ಅವರ ನೇತೃತ್ವದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಪೂರ್ಣ ಬಹುಮತವನ್ನ ಪಡ್ಕೊಳ್ತು. ಅಮಿತ್ ಶಾ ನೇತೃತ್ವದಲ್ಲಿ ಬಿಜೆಪಿ ಹಲವು ರಾಜ್ಯಗಳಲ್ಲಿ ಸರ್ಕಾರಗಳನ್ನು ರಚಿಸಿತು. ಕೇಂದ್ರದಲ್ಲಿ ಸತತ 2ನೇ ಅವಧಿಗೆ ಅಧಿಕಾರಕ್ಕೆ ಬಂದಿತ್ತು. ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ಬಿಜೆಪಿ ಪಂಚಾಯತ್ ನಿಂದ ಸಂಸತ್ತಿನವರೆಗೆ ಬಲವಾಗಿ ಬೆಳೆಯಿತು ಅಂತ ಮೋದಿ ಹರ್ಷವನ್ನ ವ್ಯಕ್ತಪಡಿಸಿದ್ರು. ಇನ್ನು ಬಿಜೆಪಿ ಅಧ್ಯಕ್ಷರು ಬದಲಾಗುತ್ತಾರೆ, ಆದ್ರೆ ಆದರ್ಶವಲ್ಲ. ನಾಯಕತ್ವ ಬದಲಾಗುತ್ತದೆ, ಆದ್ರೆ ದಿಕ್ಕು ಬದಲಾಗಲ್ಲ ಅಂತ ಇದೇ ವೇಳೆ ನಮೋ ಹೇಳಿದ್ರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.